ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು 5ನೇ ದಿನದ ವ್ಲಾಗ್ ನಂದು. 4 ದಿನದಿಂದ ಕಂಟಿನ್ಯೂ ಮಾಡಿದ್ದೆ. ಸೊ ಇವತ್ತು ವಿಸರ್ಜನೆ ದಿನ. ವಿಸರ್ಜನೆನ ಸ್ವಲ್ಪ ಬೇಗ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದರು, ಯಾಕಂದರೆ ಮಳೆ ಮೋಡ ಆಗಿತ್ತು. ಆ್ಯಕ್ಚುಲಿ 4 ದಿನದಿಂದ ಒಂದು ಹನಿ ಮಳೆ ಕೂಡ ಬಂದಿಲ್ಲ. ಸೊ ಅದಕ್ಕೆ ತುಂಬಾ ಖುಷಿ ಇದೆ, ಯಾಕಂದರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ರೆಡಿ ಮಾಡಿದರು. ಸೊ ಅದೆಲ್ಲ ಹಾಳಾಗುತ್ತೆ ಅಂತ. ಬಟ್ ಇವತ್ತು ಯೂಶ್ವಲಿ ಗಣಪತಿ ವಿಸರ್ಜನೆ ದಿನ ಮಳೆ ಬಂದೇ ಬರುತ್ತೆ ಅಂತಾರೆ. ಏನಿಲ್ಲ ಅಂದರೂ ಒಂದು ಹನಿ ಆದರೂ ಬರುತ್ತೆ. ಬಟ್ ಇದುವರೆಗೂ ಬಂದಿಲ್ಲ. ಹಾಗಾಗಿ ಬೇಗ ವಿಸರ್ಜನೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಆಲ್ರೆಡಿ ಒಂದು 5:30 ಆಗಿದೆ. ಸೊ ಇವಾಗಲೇ ಶುರು ಮಾಡಿದ್ದಾರೆ. ಹಾಗೆ ಜೊತೆಗೆ ಇಲ್ಲಿ ಆಲ್ರೆಡಿ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಮಟೆಯವರೆಲ್ಲ ಬಂದಿದ್ರು. ಹಾಗೆ ಅದ್ರ ಜೊತೆಗೆ ಈ ಲಡ್ಡುದು ಆಕ್ಷನ್ ಕೂಡ ಇತ್ತು, ಬಿಡ್ಡಿಂಗ್ ಅಂತಾರಲ್ಲ, ಅದು ಕೂಡ ಮಾಡಿದ್ರು. 14,000ಕ್ಕೇನೋ ಲಡ್ಡು ಬಿಡ್ಡಿಂಗ್ ಆಯಿತು. ಹಾಗೆ ಪ್ರೋಗ್ರಾಮ್ಸ್ ಎಲ್ಲ ಹೀಗೆ ಮಾಡ್ತಾ ಇರೋವಾಗ ದಿಢೀರಂತ ಮಳೆ ಸ್ಟಾರ್ಟ್ ಆಯಿತು. ಅದು ಎಲ್ಲಿತ್ತೋ ಮಳೆ ಗೊತ್ತಿಲ್ಲ. ಅಂತೂ ನಂಬಿಕೆ ಅಂತೂ ಸುಳ್ಳಾಗಿಲ್ಲ, ಯಾಕಂದರೆ ವಿಸರ್ಜನೆ ದಿನ ಮಳೆ ಬಂದೇ ಬರುತ್ತೆ ಅಂತಾರೆ. ಹಾಗಾಗಿ ಇಲ್ಲಿ ಮಳೆ ಬಂತಿವತ್ತು. ಒಂದು ಅರ್ಧ ಗಂಟೆ ಹೊಡೆದಿದೆ ಅನಿಸುತ್ತೆ, ಮಳೆ ಚೆನ್ನಾಗಿ ಹೊಡೆದಿದೆ. ಸೊ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಮ್ದು ಆ ಕಡೆ ಅಪಾರ್ಟ್ಮೆಂಟಲ್ಲಿ ಒಂದು ಗಣಪತಿ ಇಟ್ಟಿದ್ರು ಅನ್ನಲ್ಲ, ಅದರದ್ದು ವಿಸರ್ಜನೆ ಇಲ್ಲಿ ತೊಗೊಂಡೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಒಂದು ಸಪ್ರೇಟಾಗಿ ಇಟ್ಟಿದ್ರು 2 ಅಪಾರ್ಟ್ಮೆಂಟ್ ಅವರು. ಸೊ ಅದನ್ನು ತೊಗೊಂಡೋಗ್ತಾ ಇದ್ದಾರೆ ಇವಾಗ. ಹಾಗೆ ನಮ್ಮದು ಈ ಗಣಪತಿ ಈ ರೋಡಲ್ಲೇ ಆಲ್ಮೋಸ್ಟ್ ಒಂದು 6 ಗಂಟೆ ಶುರು ಮಾಡಿದರು. 8:30 ತನಕ ಇಲ್ಲೇ ರೌಂಡ್ ಹೊಡೆದಿದ್ದಾರೆ ಫುಲ್ಲು. ಅಂದರೆ ಅಷ್ಟು ಕಂಪ್ಲೀಟಾಗಿಲ್ಲ, ಡ್ಯಾನ್ಸು ಅದು ಇದು ಅಂತ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಹಾಗಾಗಿ ಅಷ್ಟೊತ್ತಾಯಿತು. ಹಾಗೆ ಗಣಪತಿ ವಿಸರ್ಜನೆಗೆ ನಮ್ಮ ಅಪಾರ್ಟ್ಮೆಂಟ್ ಆಚೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಕೆರೆ ಥರ ಮಾಡಿಬಿಟ್ಟು ಅಲ್ಲೇ ರೆಡಿ ಮಾಡ್ಕೊಂಡಿದ್ರು. ಮತ್ತು ಈ ಕೆರೆ ಎಲ್ಲ ದೂರ ಇತ್ತು ಅಂತ ಅದಕ್ಕೆ ಹೋಗಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಿಗೆ ತೊಗೊಂಡೋಗ್ತಾ ಇದ್ದಾರೆ ನೋಡಿ. ವಿಸರ್ಜನೆ ಕೂಡ ಆಗ್ತಾ ಇದೆ ಇವಾಗ. ಫೈನಲಿ 5 ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೋದ ವರ್ಷ ಆ್ಯಕ್ಚುಲಿ ಬಂದಾಗ ನಾವು ಈ ಮನೆ ನಮ್ಮದು ಇವಾಗ ರೆಂಟೆಡ್ ಹೌಸ್ಗೆ ನಾವು ನೋಡೋಕ್ಕೆ ಬಂದಿದ್ದೆ ಗಣಪತಿ ಹಬ್ಬದ ಟೈಮಲ್ಲಿ. ಸೊ ಇದು 2ನೇ ವರ್ಷ ನಮಗಿಲ್ಲಿ ಗಣಪತಿ ಸಿಗ್ತಾ ಇರೋದು. ಹಾಗೆ ತುಂಬಾ ಎಲ್ಲ ಅಪಾರ್ಟ್ಮೆಂಟ್ನವರು ಇರ್ತಾರಲ್ಲ, ತುಂಬ ಚೆನ್ನಾಗಾಯಿತು ಗಣಪತಿ ಹಬ್ಬ ಮಾತ್ರ.
ಒಂಥರ ಹೊಸ ಫೀಲಿಂಗ್ ಕೂಡ ಹೌದು. ತುಂಬಾ ಚೆನ್ನಾಗಾಯಿತು. ಸರಿ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.